ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಚಿಂಚಿನಕಟ್ಟೆ ಜಲಪಾತನ ನೋಡೋದಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ರೀಸೆಂಟಾಗಿ ಸಿಕ್ಕಾಪಟ್ಟೆ ಮಳೆ ಬಂದಿತ್ತಲ್ವ, ಹಾಗಾಗಿ ಇಲ್ಲಿ ಜಲಪಾತನ ಇಂಥ ಟೈಮಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ನೀವೇ ನೋಡ್ತಿರ್ಬೋದು ಎಂಟ್ರೆನ್ಸಲ್ಲೆಲ್ಲ ಜನ ಎಷ್ಟು ಬಂದಿದ್ದಾರೆ ನೀರು ನೋಡೋದಕ್ಕೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು. ಮೋಡ ಕೂಡ ಆಗಿತ್ತು, ಹಾಗಾಗಿ ನಾವು ನೀರನ್ನ ನೋಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ. ಫಸ್ಟ್ ಇವಾಗ ಗಾಡಿ ಪಾರ್ಕಿಂಗ್ ಮಾಡೋಣ ಅಂತ ಹೇಳಿ ಬೈಕ್ನ ಪಾರ್ಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ನೀವೇ ನೋಡ್ಬೋದು ಎಷ್ಟು ಜನ ಬಂದಿದ್ದಾರೆ ನೀರು ನೋಡೋದಕ್ಕೆ ಅಂತ. ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ. ನೀರಂತೂ ತುಂಬ ರಭಸವಾಗಿ ಬರ್ತಾಯಿತ್ತು. ಸೊ ನೀವೇ ನೋಡ್ತಿರ್ಬೋದು ಅಲ್ಲಿ ಹೇಗೆ ಹೊಗೆ ಥರ ಬರ್ತಾಯಿದೆ ಅಂತ. ತುಂಬ ಚೆನ್ನಾಗಿತ್ತು ಅಲ್ಲಿ. ನಾನು ಯಾವುದೇ ರೀತಿ ಎಡಿಟ್ ಕೂಡ ಮಾಡಿಲ್ಲ, ಅದನ್ನು ಯಾವ ರೀತಿ ವೀಡಿಯೋ ಮಾಡಿದ್ದೆ ಹಾಗೆ ಹಾಕ್ತಾಯಿದ್ದೀನಿ. ಸೊ ಇಂಥ ಟೈಮಲ್ಲಿ ನೀರು ಜಾಸ್ತಿ ಇದ್ದಾಗ ನೋಡೋದಕ್ಕೂ ನೀರು ಇಲ್ಲದೇ ಇದ್ದಾಗ ನೋಡೋದಕ್ಕೂ ತುಂಬ ಡಿಫ್ರೆಂಟ್ ಇದೆ ಅಲ್ವಾ ಗೈಸ್. ನೀರು ಬಂದಾಗ ಇಂಥದನ್ನ ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ. ಎರಡು ಕಣ್ಣು ಸಾಲದು ಅಂತಲೇ ಹೇಳ್ಬೋದು. ಅಲ್ಲಿ ನಾವು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆದರೂ ಅಲ್ಲೇ ನಿಂತಿದ್ವಿ. ಇವತ್ತು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದರು. ನೀವೇ ನೋಡ್ತಿರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಈ ವೆದರ್ಗೂ ಆ ದೇವಸ್ಥಾನ ನೋಡೋದಕ್ಕೂ ಏನೋ ಒಂಥರ ಚೆನ್ನಾಗಿತ್ತು. ಇಲ್ಲಿ ಆಂಜನೇಯ ಮೂರ್ತಿನೂ ಸಹ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇವಾಗ ರೀಸೆಂಟಾಗಿ 2 ವರ್ಷ ಆಗಿರಬೇಕೇನೋ. ತುಂಬ ಜನ ಅದನ್ನು ನೋಡೋದಕ್ಕೆ ಅಂತಲೇ ಬರ್ತಾ ಇರ್ತಾರೆ. ಅಲ್ಲಿ ನೀವೇ ನೋಡ್ತಿರ್ಬೋದು ಎಷ್ಟು ಜನ ಫೋಟೋಸ್ ತೆಗೆಸ್ಕೊಳ್ತಾ ಇದ್ದಾರೆ ಅಂತ. ಅದಾದಮೇಲೆ ನಾವು ಇಲ್ಲಿ ಪಕ್ಕದಲ್ಲಿ ಸಹ ಮಕ್ಕಳ ಆಟ ಆಡೋ ಒಂದು ಮೈದಾನ ಸಹ ಇದೆ. ಅಲ್ಲಿಗೇನು ಹೋಗಲಿಲ್ಲ ನಾವು. ಅದನ್ನು ಮುಗಿಸ್ಕೊಂಡು ನಾವು ವಾಪಸ್ ಹೋಗ್ತಾ ಇದ್ವಿ. ಅಲ್ಲಿ ಜಾತ್ರೆ ಥರ ಕಟ್ಟಿದ್ರಲ್ಲ, ಅಲ್ಲಿ ಏನಾದರೂ ಇದೆಯಾ ಅಂತ ಹೇಳಿ ನೋಡೋದಕ್ಕೆ ಹೋಗ್ತಾ ಇದ್ವಿ. ಪುರಿ ಖಾರ ಇತ್ತು, ಹಾಗಾಗಿ ನಾವು ಅದನ್ನು ಪುರಿ ಖಾರವನ್ನು ತಗೊಂಡು ಬಿಸಿ ಬಜ್ಜಿ ಸಿಗುತ್ತಾ ಅಂತ ಹೇಳಿ ನೋಡ್ತಾ ಇದ್ವಿ. ಅದರಲ್ಲಿ ಬಜ್ಜಿ ಸಿಗಲಿಲ್ಲ, ಜಿಲೇಬಿಯನ್ನು ಹಾಕ್ತಾಯಿದ್ರು. ಆಮೇಲೆ ನಾವು ಅದನ್ನು ಜಿಲೇಬಿ ಮಾಡೋದನ್ನು ನೋಡಿಕೊಂಡು ನೆಕ್ಸ್ಟ್ ಬಜ್ಜಿನ ನೋಡೋದಕ್ಕೆ ಅಂತ ಹೇಳಿ ಹೋದ್ವಿ. ಅಲ್ಲಿ ಬಿಸಿ ಬಜ್ಜಿ ತಗೊಂಡು ಬಜ್ಜಿ ತಿಂದ್ಕೊಂಡು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ನಾವು ಧನುಷ್ಕೋಟಿ ಜಲಪಾತವನ್ನು ನೋಡಿಕೊಂಡು ವಾಪಸ್ ಮನೆ ಕಡೆಗೆ ಹೊರಟ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.